ಗೆಳೆಯರ ಜೊತೆ ಸೇರಿಕೊಂಡು ಮನೆಯಲ್ಲಿ ಗಾಂಜಾ ಹೊಡೆಯುತ್ತಿದ್ದ ಎಂಬ ಕಾರಣಕ್ಕೆ ಅಜ್ಜಿ ದೂರು ನೀಡಲು ಹೊರಟ ಸಂದರ್ಭದಲ್ಲಿ ಮೊಮ್ಮಗನೇ ಅಜ್ಜಿಯ ತಲೆಯ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿರುವ ಘಟನೆ ಶಿವಮೊಗ್ಗ ಅಣ್ಣಾನಗರದ ಬಳಿಯ ಆನಂದರಾವ್ ಬಡಾವಣೆಯಲ್ಲಿ ನಡೆದಿದೆ. ಆನಂದರಾವ್ ಬಡಾವಣೆಯ ನಿವಾಸಿ 27 ವರ್ಷದ ಕಿಶೋರ್ ಮೂಲತಃ ಗಾರೆ ಕೆಲಸ ಮಾಡಿಕೊಂಡಿದ್ದ. ಈ ಹಿಂದಿನಿಂದ ಈತನಿಗೆ ಪಡ್ಡೆ ಹುಡುಗರ ಸಹವಾಸ, ಗಾಂಜಾ ಸೇದುವುದು, ಏರಿಯಾದಲ್ಲಿ ರೌಡಿಸಂ ಮಾಡುವುದು ಎಲ್ಲವೂ ಇದ್ದವು. ಗಾಂಜಾ ಅದೆಂಥದ್ದು ಎಮ್ಮು ಅವೆಲ್ಲ ಮಾರ್ತಿದ್ದ, ಮಚ್ಚೆಲ್ಲ ಇದಾವೆ ಸರ್ ಅವನ ಹತ್ರ. ನಾವು ಒಂದ್ಸತಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸ್ನವ್ರು ಬಂದಿಟ್ರೆ ಎಲ್ಲ ಮುಚ್ಚಿಟ್ರು. ಯಾರು ಮುಚ್ಚಿಟ್ರೋ ಗೊತ್ತಿಲ್ಲ. ಇನ್ನೂ ಇಬ್ಬರು ನನ್ನ ಮಗನಿಗೆ ತೆಗಿತೀನಿ, ಇನ್ನೂ ಒಂದು ಹುಡುಗನಿಗೆ ತೆಗಿತೀನಿ ಅಂತ ಹೇಳ್ತಿದ್ದೀನಿ. ಇವತ್ತು ನಮ್ಮ ಅತ್ತಿಗೆ ನಡೋಂತ್ರ ನೀರು ಇಲ್ದಂಗೆ ನಮ್ಮ ಅತ್ತಿಗೆ ಜೀವ ತೆಗೆದಿಟ್ಟು ಮನೆಯಲ್ಲೇ ಮಾಡ್ತಿದ್ದ ಸರ್. ಮಾಡ್ದಂದ್ರೆ ಅವ್ನು ಏನು ಆಗ್ತೈತಿ ಅನ್ನೋದೇ ಗೊತ್ತಿಲ್ಲ ಸರ್. ಆ ಥರ ಮಾಡ್ತಿದ್ದ ಸರ್ ಅವನು. ಯಾಕಂದರೆ ಇನ್ನೂ ಇಬ್ಬರು ತೆಗಿಯೋಕ್ಕಿಂತ ಮೊದಲೇ ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಇದನ್ನೆಲ್ಲ ಮಾಡದಂತೆ ಮೃತ ಸುಶೀಲಮ್ಮ ಆಗಾಗ್ಗೆ ಕಿಶೋರನಿಗೆ ಬುದ್ಧಿ ಕೂಡ ಹೇಳುತ್ತಿದ್ದಳು. ಆದರೆ ಮಾತು ಕೇಳದ ಕಿಶೋರ್ ತನ್ನ ಕೆಲಸ ಮುಂದುವರೆಸಿದ್ದ. ಈ ವಿಚಾರವಾಗಿ ಆಗಾಗ್ಗೆ ಜಗಳ ಕೂಡ ಆಗ್ತಾ ಇತ್ತು. ಬುಧವಾರ ಸಂಜೆ ಕೂಡ ಏರಿಯಾದ ಪುಂಡಪೋಖರಿಗಳ ಜೊತೆ ಬಂದಿದ್ದ ಕಿಶೋರ್ ಮತ್ತೆ ಗಾಂಜಾ ಹೊಡೆಯಲು ಮುಂದಾಗಿದ್ದಾನೆ. ಈ ಸಮಯದಲ್ಲಿ ಅಜ್ಜಿ ಸುಶೀಲಮ್ಮ ಪೊಲೀಸ್ ಠಾಣೆ ದೂರು ನೀಡುವುದಾಗಿ ಹೇಳಿ ಹೊರಟಿದ್ದಾಳೆ. ಅಜ್ಜಿಯ ಬೆನ್ನತ್ತಿ ಹೋದ ಮೊಮ್ಮಗ ಕಿಶೋರ್ ವಯಸ್ಸಾದ ಅಜ್ಜಿ ಎನ್ನುವುದನ್ನು ನೋಡದೆ ತಳ್ಳಿ ನೆಲಕ್ಕೆ ಬೀಳಿಸಿ ತಲೆಯ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿದ್ದಾನೆ. ತನ್ನಷ್ಟಕ್ಕೆ ತಾನು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ವೃದ್ಧೆಯ ಜೀವವನ್ನೇ ತೆಗೆದ ಗಾಂಜಾ ಗಿರಾಕಿ ಕಿಶೋರನಿಗೆ ಜೀವಾವಧಿ ಶಿಕ್ಷೆ ನೀಡುವಂತೆ ಕುಟುಂಬಸ್ಥರು ಹಿಡಿ ಶಾಪ ಹಾಕಿದ್ದಾರೆ. ಸರ್, ಇದು ನಾವು ಇರೋದು ಇಲ್ಲೇ ಪಕ್ಕದಲ್ಲಿ. ಇವನು ಎಲ್ಲ ನಿನ್ನೆ ಗಲಾಟೆ ಮಾಡ್ಕೊಂಡು ಹೋದ. ಇವನು ಮನೆ ಬಿಟ್ಟು ನಮ್ಮಮ್ಮ ಏನಂತ ಇವಾಗ ಬಂದು ಇಲ್ಲಿ ಕೂತ್ಕೊಂಡು ಇವ್ನು ಯಾರೋ ಹುಡುಗರಿಗೆ ಕರ್ಕೊಂಬಂದ ಅಂತ ಹೇಳಿ ಬೈತಾ ಇತ್ತು. ಯಾಕೆ ನಮ್ಮ ಮನೇಲಿ ಕರ್ಕೊಂಬರ್ತೀಯ, ನಾಳೆ ದಿವಸ ನಮ್ಮ ಮನೇಲಿ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಡೆಯೋದಕ್ಕೆ, ಮನೇಲಿ ಯಾರು ಇಲ್ಲ ಕರ್ಕೊಂಬರ್ತೀಯ ಅಂತ ಕೇಳ್ದ. ನಮ್ಮ ಇವನೇನಂದ ಯಾರು ಇಲ್ಲ ಅಂತ. ಯಾರೋ ಇನ್ನೊಬ್ಬ ಹುಡುಗ ಇದ್ದ, ಅವ್ನು ಯಾರ್ಯಾರಿಗೂ ಕರ್ಕೊಂಡ್ಬಂದು ಹೇಳಿದ್ದ ಏನೋ ಅಂತ ಬೈದ್ರಂತೆ ನಮ್ಮ ಅಮ್ಮಂಗೆ. ಇದೇನು ಮಾಡ್ತಾವಲ್ಲ, ನಮ್ಮ ತಂಗಿ ಮನೆಗೆ ಹೋದ್ರು. ನಮ್ಮ ತಂಗಿ ಮನೆಗೆ ಹೋದಾಗ ಅಲ್ಲಿಗೆ ಹೋದ. ನೀನು ಕಂಪ್ಲೇಂಟ್ ಕೊಡ್ತೀಯಾ, ಏನು ಮಾಡ್ತೀಯ ನೋಡ್ರಿ ಅಂತ ಅಂದ. ಅದಕ್ಕೆ ಎಲ್ಲಂತ ಅಲ್ಲಿಗೆ ಹೋದ್ರು. ಅಲ್ಲಿ ಹೋಗ್ತಿದ್ದೆ ಇವ್ನು ಗಾಡಿ ತೊಗೊಂಡು ಹೋದ. ನಿಮ್ಮ ಅಮ್ಮಂಗೆ ಹಾಕಿ ಬಂದಿದ್ದೀನಿ, ಹೋಗೋ ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಗೂ ಹಾಕಿ ಬಂದಿದ್ದೀನಿ, ಕಲ್ಲು ಎತ್ತಕ್ಕೆ ಬಂದಿದ್ದೀನಿ, ಅಲ್ಲೇ ಸತ್ತೋಗಿತ್ತೆ, ಎತ್ಕೊಂಬರೋಗ್ರಿ, ಹೋಗಿ ನೋಡೋಗ್ರಿ ಅಂತ ಹೇಳ್ದ. ಹೋಗ್ಬಿಟ್ಟ. ಇವತ್ತು ತೆಗ್ದೇ ಬಿಟ್ಟ. ನಮಗೆ ಯಾರು ಇಲ್ಲ, ನಮ್ಮ ತಾಯಿ ಒಂದೇ ಆಯ್ತು, ಗೊತ್ತಿಲ್ಲ, ಯಾರು ಇಲ್ಲ, ಯಾರ ಹತ್ರ 10 ರೂಪಾಯಿ ತಿಂದು ಗೊತ್ತಿಲ್ಲ. ಅದಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು ಮಕ್ಕಳು? ನಮ್ಮ ಅಮ್ಮ ಹುಷಾರಿಲ್ಲ ಅಂತ ಸತ್ತಿದ್ರೆ ನಾವು ಮಣ್ಣು ಮಾಡ್ತಿದ್ವಿ, ನೀರು ಹಾಕಿ ಅಣ್ಣ. ಇವಾಗ ನಮ್ಮ ಅಮ್ಮ ಕೈಲಿ ಹೆಣ ಆಗಿತ್ತು, ನಾವೇನು ಮಾಡಬೇಕು ಈಗ? ನಾವು ಏನಂತ ಸತ್ತಿತ್ತ ಗೊತ್ತಿಲ್ಲ ಅಣ್ಣ. ನಮ್ಮಮ್ಮ ಯಾವ ಥರ ನಾವು ನೋಡ್ಬೇಕು ಇವಾಗ? ಈ ಪರಿಸ್ಥಿತಿಯಲ್ಲಿ ನೋಡ್ಬೇಕಾ ನಾವು? ಜೀವಾವಧಿ ಶಿಕ್ಷೆ ಕೊಡ್ಬೇಕಲ್ಲ? ನಿಮ್ಮ ಕಾಲು ಹಿಡ್ಕೊಂಡು ಬೇಡ್ಕೊಂತೀನಿ, ನಿಮಗೆ ನಾವು ಜೀವಾವಧಿ ಸಿದ್ಧ. ಇನ್ನು ಸ್ಥಳಕ್ಕೆ SP ಬಿ ನಿಖಿಲ್ ಭೇಟಿ ನೀಡಿದ್ದು ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಘಟನೆ ಕುರಿತು ದೊಡ್ಡಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಜ್ಜಿ ಮೊಮ್ಮಗನಿಗೆ ಯಾವುದೋ ವಿಚಾರದಲ್ಲಿ ಮನಸ್ತಾಪ ಬಂದು ಈ ಒಂದು ಕೃತ್ಯ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ತಗೋಬೇಕಾಗಿದೆ. 2 ಟೀಮ್ಸನ್ನು ನಾವು ಮಾಡಿದ್ದೀವಿ ಆರೋಪಿಯನ್ನು ಅರೆಸ್ಟ್ ಮಾಡೋದಕ್ಕೆ. ಇದರ ಹಿಂದೆ ಇವನ ಮೇಲೆ ಹಳೆ ಕೇಸ್ಗಳಿದೆ ಅಂತ ನಮಗೆ ಗೊತ್ತಾಗಿದೆ. ಇಲ್ಲಿ ಅವನ ಮೇಲೆ ಒಂದು ಪೆಡ್ಲಿಂಗ್ ಕೇಸ್, ಗಾಂಜಾ ಕೇಸ್ ಇದೆ, ಆಮೇಲೆ ಒಂದು ಕನ್ಸಂಪ್ಷನ್ ಕೇಸು ಇದೆ ಅಂತ ನಮಗೆ ಈಗ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಇನ್ವೆಸ್ಟಿಗೇಷನಲ್ಲಿ ಬೇರೆ ಏನು ರೀಸನ್ಸ್ ಇರ್ಬೋದು ಅನ್ನೋದನ್ನು ನಾವು ಹೆಚ್ಚು ಮಾಹಿತಿಯನ್ನು ನಂತರ ಗೊತ್ತಾಗುತ್ತೆ ನಮಗೆ.